ವೀಕ್ಷಕರೇ, ದಿನಾಂಕ 4ನೇ ತಾರೀಕು ಜನವರಿ ತಿಂಗಳು 2023. ಈ ದಿನದಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧ ಮಾಡಿದಂತಹ ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಿರ್ಬೋದು ವೀಕ್ಷಕರೇ, ಪುನೀತ್ ರಾಜ್ಕುಮಾರ್ ಅವರ ಫೋಟೋಗೆ ಉಗಿದು ಕೆಟ್ಟ ರೀತಿಯಲ್ಲಿ ಬೈದು ಅವಾಚ್ಯ ಶಬ್ದಗಳಿಂದ ಮಾತಾಡಿದ ಆ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದ ಆ ಒಂದು ವಿಡಿಯೋ ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದ್ರೆ, ಇನ್ನು ಕೆಲವರು ಈ ವಿಡಿಯೋವನ್ನ ನೋಡಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಫೇಕ್ ಐಡಿಗಳನ್ನ ಕೊಟ್ಟು ಫೇಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ದ ಈ ವ್ಯಕ್ತಿಯನ್ನ ಹಿಡಿಯೋಕೆ ಯಾರ ಕೈಯಿಂದಲೂ ಆಗಿಲ್ಲ. ಇದಾದ 2 ತಿಂಗಳ ನಂತರ ಇದ್ದಕ್ಕಿದ್ದ ಹಾಗೆ ಈ ವ್ಯಕ್ತಿನೇ ಖುದ್ದಾಗಿ ನಾನು ಮಾಡಿದ್ದು ತಪ್ಪಾಯ್ತು, ನಾನು ಈ ಒಂದು ವಿಡಿಯೋ ಮಾಡಿದ್ರಿಂದ ತುಂಬಾನೇ ಸಮಸ್ಯೆಗಳನ್ನ ಎದುರಿಸಿದ್ದೇನೆ, ದಯವಿಟ್ಟು ಕ್ಷಮಿಸಿ ಅಂತ ವಿಡಿಯೋವನ್ನ ಮಾಡಿದ್ದ. ಆದ್ರೆ ಈ ಪೋಸ್ಟ್ ಅನ್ನ ಶೇರ್ ಮಾಡುವಾಗ ಯಾವ ತಪ್ಪನ್ನ ಮಾಡಿದ್ದಾನೆ ಅಂತ ಯಾರಿಗೂ ಕೂಡ ಹೇಳಿಲ್ಲ. ಆದ್ರೆ ಸ್ವಲ್ಪ ದಿನಗಳ ನಂತರ ಇವನೇ ಅಪ್ಪು ಫೋಟೋಗೆ ಉಗಿದು ಅವಾಚ್ಯ ಶಬ್ದಗಳಿಂದ ಬೈದು ವಿಡಿಯೋ ಮಾಡಿದ್ದು ಅಂತ ಗೊತ್ತಾಗಿತ್ತು. ಇವನಿಗೆ ಈಗ ಎಂತಹ ಸಿಚುವೇಶನ್ ಬಂದಿದೆ ಅಂತ ಎಲ್ಲರಿಗೂ ಕೂಡ ಅಪ್ಪು ಅಭಿಮಾನಿಗಳು ಶೇರ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದೀಗ ವೀಕ್ಷಕರೇ, ಈ ವ್ಯಕ್ತಿ ಆಕ್ಸಿಡೆಂಟ್ ಒಂದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಇವನು ಕುತ್ತಿಗೆ ಭಾಗಕ್ಕೆ ಬಲವಾಗಿ ಏಟು ಬಿದ್ದಿದ್ದು ಚಿಕಿತ್ಸೆಗಾಗಿ ಹಣ ಇಲ್ಲದ ಕಾರಣ ಈ ಒಂದು ಇನ್ಸಿಡೆಂಟ್ ನಡೆದು 1 ವರ್ಷದ ನಂತರ ಈಗ ಇವನು ಸಾವನ್ನಪ್ಪಿದ್ದಾನೆ. ಇದು ನಿಜಕ್ಕೂ ವೀಕ್ಷಕರೇ, ಇದು ಅಪ್ಪು ಅಭಿಮಾನಿಗಳಿಗೆ ಖುಷಿ ಅಂತ ಅನಿಸಿದ್ರು ಕೂಡ ಇನ್ನು ಕೆಲವರಿಗೆ ಇದು ಬೇಸರದ ಸಂಗತಿ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.